ಸ್ನೇಹಿತರೆ, ಕಾಲಭೈರವರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಾಲಭೈರವರೆಂದರೆ ಯಾರು? ಅವರ ಅಷ್ಟಕಗಳನ್ನು ಓದುವುದರಿಂದ ನಮಗೇನು ಪ್ರಯೋಜನ? ಅವರನ್ನು ಪೂಜಿಸುವುದರಿಂದ ನಮಗೇನು ಪ್ರಯೋಜನ? ಇವುಗಳ ಬಗ್ಗೆ ಹೇಳ್ತಿದ್ದೀನಿ ಸ್ನೇಹಿತರೆ. ಮನುಷ್ಯನ ಕಷ್ಟಗಳನ್ನು ದೂರ ಮಾಡುವಲ್ಲಿ ಅನೇಕ ಶಕ್ತಿಶಾಲಿ ಮಂತ್ರಗಳು ಸಹಾಯ ಮಾಡುತ್ತದೆ. ಅವುಗಳಲ್ಲಿ ಕಾಲಭೈರವ ಅಷ್ಟಕ ಕೂಡ ಒಂದು. ಆದರೆ ಬಹಳಷ್ಟು ಜನರಿಗೆ ಈ ಕಾಲಭೈರವ ಯಾರು, ಆತನನ್ನು ಪೂಜಿಸುವುದರಿಂದ ಏನು ಪ್ರಯೋಜನ ಎನ್ನುವುದು ಗೊತ್ತಿಲ್ಲ. ಕಾಲಭೈರವರೆಂದರೆ ಶಿವನ ಆಕ್ರಮಣಕಾರಿ ರೂಪವನ್ನು ಕಾಲಭೈರವ ಎಂದು ಕರೆಯುತ್ತಾರೆ. ಕಾಲಭೈರವ ಶಿವನ ಆಕ್ರಮಣಕಾರಿ ರೂಪವಾಗಿದೆ. ದುಷ್ಟರನ್ನು, ನಕಾರಾತ್ಮಕ ಶಕ್ತಿಯನ್ನು ನಿರ್ಮೂಲನೆ ಮಾಡಲು ಶಿವನು ಕಾಲಭೈರವ ರೂಪವನ್ನು ತಾಳುತ್ತಾನೆ. ಶಿವಪುರಾಣದ ಪ್ರಕಾರ ಒಟ್ಟು 64 ಕಾಲಭೈರವರು ಇದ್ದು ಎಲ್ಲ ವಿಭಿನ್ನ ದಿಕ್ಕುಗಳನ್ನು ನಿಯಂತ್ರಿಸುತ್ತಿದ್ದಾರೆ. ಅವರಲ್ಲಿ ಕಾಲಭೈರವನು ಪ್ರಮುಖನಾಗಿದ್ದು ಇತರರನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ ಎಂಬ ನಂಬಿಕೆ ಇದೆ. ಕಾಲಭೈರವನು ಭದ್ರಕಾಳಿಯಂತೆ ಕಪ್ಪು ಬಣ್ಣ ಹೊಂದಿದ್ದು 3 ಕಣ್ಣುಗಳನ್ನು ಹೊಂದಿದ್ದಾನೆ. ಜೊತೆಗೆ ತಲೆಬುರುಡೆಯ ಹಾರವನ್ನು ಹಾಕಿಕೊಂಡು ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಹಿಡಿದವ ರೂಪ ಹೊಂದಿದ್ದಾನೆ. ಕಪ್ಪು ಶ್ವಾನವನ್ನು ತನ್ನ ವಾಹನವನ್ನಾಗಿ ಮಾಡಿದ್ದಾನೆ. ಕಾಲಭೈರವ ಅಷ್ಟಕ ಪಠಿಸಿದರೆ ಏನು ಪ್ರಯೋಜನ ಸಿಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಕಾಲಭೈರವ ಅಷ್ಟಕವನ್ನು ಪಠಿಸಿದರೆ ಬಹಳ ಪ್ರಯೋಜನಗಳಿವೆ. ಶನಿ, ರಾಹು, ಕೇತು ದೋಷಗಳು ದೂರವಾಗುತ್ತದೆ. ನಿಮ್ಮ ಶತ್ರುಗಳು ಮಿತ್ರರಾಗಿ ಬದಲಾಗುತ್ತಾರೆ. ದೀರ್ಘಕಾಲದ ಅನಾರೋಗ್ಯದಿಂದ ಮುಕ್ತಿ ಹೊಂದುತ್ತಾರೆ. ಹೆಸರೇ ಸೂಚಿಸುವಂಥ ಕಾಲಭೈರವನು ಸಮಯವನ್ನು ಸೂಚಿಸುವವನು ಎಂದರ್ಥ. ಆದ್ದರಿಂದ ಕಾಲಭೈರವ ಅಷ್ಟಕವನ್ನು ಪಠಿಸಿದರೆ ಒಳ್ಳೆ ಸಮಯ ಬರುತ್ತದೆ ಎಂಬ ನಂಬಿಕೆ ಇದೆ. ಪ್ರತಿದಿನ ಸಾಧ್ಯವಾದರೆ ಸ್ನೇಹಿತರೆ, ಪ್ರತಿ ಸೋಮವಾರ ಕಾಲಭೈರವ ಅಷ್ಟಕವನ್ನು ಪಠಿಸಿದರೆ ಬಹಳ ಒಳ್ಳೆಯದು.